ಎಲ್ಲೋ ಇರಾನ್ ವಾರ ಆದ್ರೆ ನಮ್ಮ ಬೆಂಗಳೂರಲ್ಲಿರೋ ಹೋಟೆಲ್ಸ್ ನ ಕ್ಲೋಸ್ ಮಾಡ್ತಾ ಇದ್ದಾರೆ. ಇದನ್ನ ಸಿಂಪಲ್ ಆಗಿ ಅರ್ಥ ಮಾಡಿಸ್ತೀನಿ, ನಮ್ಮ ಪೇಜ್ ನ ಫಾಲೋ ಮಾಡ್ಕೊಳ್ಳಿ. ಇಸ್ರೇಲ್ ಮತ್ತೆ US ಜಾಯಿಂಟ್ ಆಗಿ ಇರಾನ್ ಮೇಲೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಇದರಿಂದ ಮೇನ್ ಆಗಿ ಇಂಪ್ಯಾಕ್ಟ್ ಆಗದೆ ಕ್ರೂಡ್ ಆಯಿಲ್ ಮೇಲೆ. ಮಿಡಲ್ ಈಸ್ಟ್ ಕಂಟ್ರಿ ಆಗಿರೋ ಇರಾನ್, ಸೌದಿ, ಗಲ್ಫ್ ಇವರು 20% ಆಫ್ ದ ಆಯಿಲ್ ನ ಸಪ್ಲೈ ಮಾಡದೆ ಸ್ಟ್ರೈಟ್ ಆಫ್ ಹಾರ್ಮೋಸ್ ಇಂದ. ವಾರ್ ಇರೋ ಕಾರಣದಿಂದ ಆಯಿಲ್ ಶಿಪ್ಸ್ ನ ಹೋಲ್ಡ್ ಮಾಡಿದ್ದಾರೆ. ಇದರಿಂದ ಆಯಿಲ್ ಸಪ್ಲೈ ಕಮ್ಮಿ ಆಗುತ್ತೆ. ಸಪ್ಲೈ ಕಮ್ಮಿ ಆದ್ರೆ ಆಯಿಲ್ ಪ್ರೈಸ್ ಆಟೋಮೆಟಿಕಲಿ ಇನ್ಕ್ರೀಸ್ ಆಗುತ್ತೆ. ಸೊ ಇಲ್ಲಿ ಒಂದು ಚೈನ್ ರಿಯಾಕ್ಷನ್ ಸ್ಟಾರ್ಟ್ ಆಗುತ್ತೆ. ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆದ್ರೆ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗುತ್ತೆ. ಇದರಿಂದ ಫುಡ್ ಇನ್ಕ್ರೀಸ್ ಆಗುತ್ತೆ. ಓವರ್ ಆಲ್ ಎಲ್ಲ ಕಾಸ್ಟ್ ಕೂಡ ಇನ್ಕ್ರೀಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಕನಾಮಿಸ್ಟ್ ಹೇಳೋ ಪ್ರಕಾರ ಈ ಆಯಿಲ್ ಇಂಪ್ಯಾಕ್ಟ್ ಇಂದ 10% ಆಫ್ ದ ಇಂಡಿಯನ್ ಇನ್ಫ್ಲೇಷನ್ ಇನ್ಕ್ರೀಸ್ ಆಗೋ ಚಾನ್ಸಸ್ ಇರುತ್ತೆ. ಇದೇ ರೀಸನ್ ಇಂದ LPG ಡೊಮೆಸ್ಟಿಕ್ ಗ್ಯಾಸ್ಗೆ 60 ರೂಪೀಸ್ ಇನ್ಕ್ರೀಸ್ ಆದ್ರೆ ಕಮರ್ಷಿಯಲ್ ಗ್ಯಾಸ್ಗೆ 115 ರೂಪೀಸ್ ಇನ್ಕ್ರೀಸ್ ಆಗಿದೆ. ಈ ಪ್ರೈಸ್ ಇನ್ಕ್ರೀಸ್ ಆಗಿರೋ ಕಾರಣದಿಂದ ಸಪ್ಲೈ ತುಂಬಾನೇ ಕಮ್ಮಿ ಇದೆ. ಈ ಸಪ್ಲೈ ಕಾರಣದಿಂದನೇ ಬೆಂಗಳೂರಲ್ಲಿರೋ ಹೋಟೆಲ್ಸ್ ಕೂಡ ಪ್ರೊಟೆಸ್ಟ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದೇ ತರ ವಿಡಿಯೋಸ್ಗಾಗಿ ನಮ್ಮ ಪೇಜ್ ನ ಫಾಲೋ ಮಾಡಿ ಅಂಡ್ ನಿಮ್ಮ ಒಪಿನಿಯನ್ ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸ್ಕೊಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.